ನಗರಸಭೆ ಉಪಾಧ್ಯಕ್ಷ ನಾಗರಾಜ್ ಅವರ ಅಧ್ಯಕ್ಷತೆಯಲ್ಲಿ ಇಂದು ನಡೆದ ಹರಾಜು ಪ್ರಕ್ರಿಯೆಯಲ್ಲಿ ಖಾಸಗಿ ಬಸ್ ನಿಲ್ದಾಣಕ್ಕೆ ಪ್ರವೇಶ ಶುಲ್ಕ, ಖಾಸಗಿ ಬಸ್ ನಿಲ್ದಾಣದ ತಳಮಹಡಿಯಲ್ಲಿ ವಾಹನ ಪಾರ್ಕಿಂಗ್ ಆಗಿ ಸುಂಕ ವಸೂಲಿ, ಖಾಸಗಿ ಬಸ್ ನಿಲ್ದಾಣದಲ್ಲಿರುವ ಶೌಚಾಲಯದ ಹರಾಜು ಮತ್ತು ನಗರಸಭೆಗೆ ಸೇರಿದ ಹುಣಸೆ ಮರಗಳ ಹರಾಜು ಪ್ರಕ್ರಿಯೆಯನ್ನು ಇಂದು ಆಯೋಜಿಸಲಾಗಿತ್ತು. ನಗರಸಭೆ ಉಪಾಧ್ಯಕ್ಷ ನಾಗರಾಜ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಹರಾಜು ಪ್ರಕ್ರಿಯೆಯಲ್ಲಿ ಖಾಸಗಿ ಬಸ್ ನಿಲ್ದಾಣದಲ್ಲಿರುವ ಶೌಚಾಲಯ ಹರಾಜು ಪೂರ್ಣಗೊಂಡು 3.42 ಲಕ್ಷಕ್ಕೆ ಹರಾಜು ಮಾಡಲಾಯಿತು. ಇದು ಕಳೆದ ಸಾಲಿಗಿಂತ ಹೆಚ್ಚು ಮೊತ್ತವಾಗಿದೆ. ಅದೇ ರೀತಿಯಲ್ಲಿ ನಗರಸಭೆಗೆ ಸೇರಿದ 23 ಹುಣಸೆ ಮರಗಳ ಹರಾಜು ಪ್ರಕ್ರಿಯೆ ಪೂರ್ಣಗೊಂಡು ಎಲ್ಲ ಮರಗಳ ಫಸಲು 10.5 ಸಾವಿರಕ್ಕೆ ಹರಾಜು ಮಾಡಲಾಯಿತು. ಆದರೆ ಖಾಸಗಿ ಬಸ್ ನಿಲ್ದಾಣ ಪ್ರವೇಶ ಶುಲ್ಕ ಮತ್ತು ಅದೇ ಖಾಸಗಿ ಬಸ್ ನಿಲ್ದಾಣದ ತಳಮಹಡಿಯಲ್ಲಿರುವ ವಾಹನ ಪಾರ್ಕಿಂಗ್ ಸುಂಕ ವಸೂಲಿ ಹರಾಜು ಮಾತ್ರ ಮುಂದೂಡಲಾಯಿತು. ಈ ಹಿಂದೆಯೂ ಈ ಎರಡೂ ಹರಾಜು ಪ್ರಕ್ರಿಯೆಯಲ್ಲಿ ಯಾರೂ ಭಾಗವಹಿಸದ ಕಾರಣ ಹರಾಜು ಮುಂದೂಡಲಾಗಿತ್ತು. ಇಂದು ನಡೆದ ಹರಾಜು ಪ್ರಕ್ರಿಯೆಯಲ್ಲಿಯೂ ಯಾರೂ ಭಾಗವಹಿಸದ ಕಾರಣ ಹರಾಜು ಮುಂದೂಡಲಾಗಿದೆ. ಆದರೆ ಉತ್ತಮ ಲಾಭ ನೀಡುವ ಖಾಸಗಿ ಬಸ್ ನಿಲ್ದಾಣ ಪ್ರವೇಶ ಶುಲ್ಕ ಮತ್ತು ಪಾರ್ಕಿಂಗ್ ವಸೂಲಿಗೆ ಯಾಕೆ ಯಾರೂ ಭಾಗವಹಿಸಲಿಲ್ಲ ಎಂಬುದೇ ಇಲ್ಲಿ ವಿಶೇಷವಾಗಿದೆ. ಖಾಸಗಿ ಬಸ್ ಮಾಲೀಕರಲ್ಲಿ ಹೆಚ್ಚಿನವರು ನಗರಸಭೆ ಸದಸ್ಯರು ಮತ್ತು ಅವರ ಸಂಬಂಧಿಕರೇ ಎಂಬ ಆರೋಪವಿದೆ. ಹರಾಜು ಪ್ರಕ್ರಿಯೆಯೇ ನಡೆದು ಪ್ರವೇಶ ಶುಲ್ಕ ಪಾವತಿಸಬೇಕಾದರೆ ಅದು ಖಾಸಗಿ ಬಸ್ ಮಾಲೀಕರಿಗೆ ನಷ್ಟ ಉಂಟು ಮಾಡಲಿದೆ ಎಂಬ ಕಾರಣಕ್ಕೆ ಹರಾಜು ಪ್ರಕ್ರಿಯೆಯಲ್ಲಿ ಯಾರೂ ಭಾಗವಹಿಸದಂತೆ ತಡೆಯುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಅಲ್ಲದೆ ಖಾಸಗಿ ಬಸ್ ನಿಲ್ದಾಣದ ತಳಮಹಡಿಯಲ್ಲಿ ಪಾರ್ಕಿಂಗ್ ವಸೂಲಿ ಆರಂಭವಾದರೆ ಅದೇ ಖಾಸಗಿ ಬಸ್ ಮಾಲೀಕರಿಗೆ ಸೇರಿದ ವಾಹನಗಳಿಗೂ ಪಾರ್ಕಿಂಗ್ ಶುಲ್ಕ ಪಾವತಿಸಬೇಕಾಗುತ್ತದೆ. ಹಾಗಾಗಿ ಇವೆರಡರ ಹರಾಜು ನಡೆಯದಂತೆ ಕೆಲ ಪಟ್ಟಬದ್ಧ ಹಿತಾಸಕ್ತಿಗಳು ತಡೆಯುತ್ತಿವೆ ಎಂಬುದು ಇದೀಗ ಕೇಳಿಬರುತ್ತಿರುವ ಗಂಭೀರ ಆರೋಪವಾಗಿದೆ. ಕಾಣದ ಕೈಗಳ ಈ ಆಟಕ್ಕೆ ಸೆಡ್ಡು ಹೊಡೆಯಲು ನಗರಸಭೆ ಅಧಿಕಾರಿಗಳು ಸಿದ್ಧರಾಗಿದ್ದಾರೆ. ನಗರದ ಖಾಸಗಿ ಬಸ್ ನಿಲ್ದಾಣದಲ್ಲಿ ಪ್ರವೇಶ ಶುಲ್ಕ ವಸೂಲಿ ಮತ್ತು ತಳಮಹಡಿಯಲ್ಲಿ ಪಾರ್ಕಿಂಗ್ ಶುಲ್ಕ ವಸೂಲಿಗೆ ನಗರಸಭೆಯಿಂದಲೇ ಒಬ್ಬ ವ್ಯಕ್ತಿಯನ್ನು ನೇಮಿಸಿ ಸುಂಕ ವಸೂಲಿ ಮಾಡಲು ಈಗಾಗಲೇ ನಗರಸಭೆ ನಿರ್ಧರಿಸಿದ್ದು, ಇದರಿಂದ ಕಾಣದ ಕೈಗಳ ಆಟಕ್ಕೆ ತಡೆ ನೀಡಲು ಸಿದ್ಧತೆಗಳನ್ನು ನಗರಸಭೆ ಮಾಡಿಕೊಂಡಿರುವುದು ವಿಶೇಷವಾಗಿದೆ. ಈ ದಿನ ಚಿಕ್ಕಬಳ್ಳಾಪುರ ನಗರಸಭೆಯ ಒಂದು ಆವರಣದಲ್ಲಿ ಏನು ಹರಾಜು ಪ್ರಕ್ರಿಯೆ ನಡೀತು, ಅದು ಒಂದು ಖಾಸಗಿ ಬಸ್ ನಿಲ್ದಾಣದಲ್ಲಿ ಶೌಚಾಲಯ ಒಂದಿತ್ತು, ಅದೇ ರೀತಿ ವಾಹನದ್ದೊಂದಿತ್ತು, ಅದೇ ರೀತಿ ಖಾಸಗಿ ಬಸ್ಸು ನಿಲ್ಲಿಸೋ ಅಂಥದ್ದನ್ನು ಈ ಮೂರು ಜೊತೆಗೆ ಈ ಹುಣಸೆ ಮರದ್ದು ಒಂದು ಹರಾಜು 4 ಇಟ್ಕೊಂಡಿದ್ರು. ಆ ಒಂದು ಹರಾಜಿನಲ್ಲಿ ಈ ದಿನ ಹುಣಸೆ ಮರಗಳದ್ದು ಕೂಡ ಹೋದ ಸಾರಿ ಏನು 10,000 ರೂಪಾಯಿ ಹೋಗಿತ್ತು, ಅದರಿಗಿಂತ ಈ ಬಾರಿ ಇನ್ನೂ ಹೆಚ್ಚು ನಗರಸಭೆಗೆ ಆದಾಯ ಬರೋ ರೀತಿಯಲ್ಲಿ ಹರಾಜು ಯಾರೋ ಒಬ್ಬರು ತಗೊಂಡಿದ್ದಾರೆ, ಬಿಟ್ಟಾಗಿದೆ. ಅದೇ ರೀತಿ ಏನು ನಗರಸಭೆಯ ಒಂದು ಖಾಸಗಿ ಬಸ್ ನಿಲ್ದಾಣದ ಶೌಚಾಲಯ ಕೂಡ ಹಿಂದೆ 3,40,000 ಹೋಗಿತ್ತು. ಈ ಬಾರಿ ಕೂಡ ಇಬ್ಬರು ಭಾಗವಹಿಸಿದ್ರು, ಅದರಲ್ಲಿ 3,42,000 ರೂಪಾಯಿ ಹೋಗಿದೆ. ಇನ್ನು 2 ಆಗಬೇಕಿತ್ತು, ಯಾವುದು ಖಾಸಗಿ ಬಸ್ ನಿಲ್ದಾಣ ಒಂದಾಗಬೇಕಿತ್ತು, ಅದೇ ರೀತಿ ಒಂದು ಪಾರ್ಕಿಂಗ್ ಒಂದಾಗಬೇಕಿತ್ತು. ಅವೆರಡಿಗೂ ಕೂಡ ಯಾರೂ ಭಾಗವಹಿಸಿರಲಿಲ್ಲ. ಆದ್ದರಿಂದ ಏನು 1ನೇ ತಾರೀಕುವರೆಗೂ ಅವ್ರದ್ದು ಟೈಮ್ ಇದೆ. ಆ ಟೈಮು ಆಗಿದ ಕೂಡಲೇ ನಮ್ಮ ನಗರಸಭೆಯ ಸಿಬ್ಬಂದಿ ಖಾಸಗಿ ಬಸ್ ನಿಲ್ದಾಣನ ನಮ್ಮ ನಗರಸಭೆ ಸಿಬ್ಬಂದಿನೇ ಕಲೆಕ್ಟ್ ಮಾಡುವಂಥದ್ದು ಇರುತ್ತೆ. ಅದೇ ರೀತಿ ವಾಹನ ನಿಲುಗಡೆದು ಏನಿದೆ ಅದನ್ನು ಕೂಡ ನಮ್ಮ ನಗರಸಭೆ ಸಿಬ್ಬಂದಿನೇ ಅವರು ತಗೊಳ್ಳುವಂಥದ್ದಾಗುತ್ತೆ. ಮುಂದಿನ ದಿನಗಳಲ್ಲಿ ಇನ್ನೊಂದು 15-20 ದಿನದಲ್ಲಿ ಮತ್ತೊಂದು ಬಾರಿ ಬಹಿರಂಗ ಹರಾಜಿನ ಪ್ರಕ್ರಿಯೆಗೆ ಇವನ್ನೆಲ್ಲ ಸೇರಿಸುವಂಥದ್ದು ಇರುತ್ತೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.